ಪಕ್ಷಪಾತ ಮಾಡಿದರೆ ಈ ಒಂದು ಇವತ್ತು ನಮ್ಮ ಸಂವಿಧಾನದ ಬಹುಪಾಲು ಮುಖಂಡರು ಇವತ್ತು ಆಗಮಿಸಿದರೆ ಬೇರೆ ಬೇರೆ ತಾಲೂಕು ಶಿಕಾರಿಪುರ ಸಾವಿರ ಸ್ವಲ್ಪ ಇವತ್ತು 15ನೇ ತಾರೀಕು 18/9/22 ಮಠದಲ್ಲಿ ಎಲ್ಲ ಪ್ರಮುಖರ ಸಭೆಯನ್ನ ಕರೆದು ಶಾಂತಿ ರೀತಿಯಿಂದ ಮೊದಲನೇ ಅವರ ಬೆಂಬಲ ಬಿಟ್ಟು ಅವರನ್ನ ಮುಖ್ಯಮಂತ್ರಿ ಮಾಡುವಲ್ಲಿ ನಮ್ಮ ಸಮಾಜದ ಪಾತ್ರ ಬಹಳ ಪ್ರಮುಖವಾಗಿರ್ತಕ್ಕಂಥ ವಿಚಾರ, ಎಲ್ಲರೂ ಗೊತ್ತಿರ್ತಕ್ಕಂಥ ವಿಚಾರ. ಶಾಂತಿ ರೀತಿಯಿಂದ ಪ್ರತಿಭಟನೆಯನ್ನು ಮಾಡಬೇಕು ಅಂತಕ್ಕಂಥ ಒಂದು ಕರೆ ಕೊಟ್ಟಿದ್ದ ಪ್ರಯುಕ್ತ ಇವತ್ತು ನಾವು ಶಿವಮೊಗ್ಗ ಜಿಲ್ಲಾ ನಾಯಕ ಜನಾಂಗದ ಸಮಾಜದ ವತಿಯಿಂದ ಇವತ್ತು ನಮ್ಮ ಪ್ರತಿಭಟನೆ ಉದ್ದೇಶ ಏನಪ್ಪ ಅಂದ್ರೆ ಇವತ್ತು ಕುರುಬ ಸಮಾಜವನ್ನು ನಮ್ಮ ಪರಿಷ್ಠ ಪಂಗಡಕ್ಕೆ ಇದೇ ರೀತಿ ನಮ್ಮ ಸಮಾಜಕ್ಕೆ ಅನ್ಯಾಯ ಮಾಡತಕ್ಕಂಥ ಒಂದು ವ್ಯವಸ್ಥೆಯನ್ನು ಮುಂದುವರಿಸಿದ ಹೊಂದಿದ್ದಾರೆ. ಇವತ್ತು ಶ್ರೀಗಳು ಶಾಂತಿ ರೀತಿಯಿಂದ ಒಂದು ಅದೇ ರೀತಿ ನಾವು ನಮ್ಮ ಅವರಿಗೆ ಹೇಳ್ತೀವಿ ಮುಂದೆ ಇದೇ ರೀತಿ ನಾವು ಮತ್ತು ನಮ್ಮ ಸಮಾಜಕ್ಕೆ ಅನ್ಯಾಯ ದ್ರೋಹ ಮಾಡತಕ್ಕಂಥ ವಿಚಾರದಲ್ಲಿ ಮುಂದೆ ಅವರು ನಾವು ಸಹ ನಮ್ಮ ರಾಜ್ಯದ ಅಂತಕ್ಕಂಥ ಮಾತನ್ನು ಹೇಳಿ ಇವತ್ತು ಪ್ರತಿಭಟನೆ ಬಲಿಷ್ಠವಾಗಿರ್ತಕ್ಕಂಥ ಸಮಾಜವನ್ನ ತಂದು ಸೇರಿಸುವಂತ ಒಂದಾರ ನಡೀತಾ ಇರುವ ತಮ್ಮೆಲ್ಲ ಗಮನಕ್ಕೆ ಬಂದಿದೆ. ಅದೇ ರೀತಿ ನಮ್ಮ ಸಮಾಜದ ಅನೇಕ ಮುಖಂಡರುಗಳು ಸೇರಿ ಈ ಒಂದು ನಿರ್ಣಯವನ್ನು ಕೈಗೊಂಡು ಸರ್ಕಾರಕ್ಕೆ ಏನಪ್ಪ ಹೇಳಿಕೆ ಇಷ್ಟಪಡ್ತೀವಿ ಅಂತಂದ್ರೆ ಪಕ್ಷ ಅಧಿಕಾರಕ್ಕೆ ಬಂದಿದೆ, 2 MP ಕ್ಷೇತ್ರ ಇದೆ, ಅನುಸಾರ ಕನ್ನಡ ಅಧಿಕಾರಕ್ಕೆ ಬಂದಿದೆ. ಆ ಒಂದು ಋಣವನ್ನು ತೀರಿಸುವಂತ ಕೆಲಸ